ವೀಕ್ಷಕರ ನಮಸ್ಕಾರ. ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಳ್. ಲೆಜೆಂಡರಿ ಇನ್ವೆಸ್ಟರ್ ವಾರೆನ್ ಬಫೆಟ್ ಈಗ ಸುಮಾರು $382 ಮಿಲಿಯನ್ ನಷ್ಟು ಕ್ಯಾಶ್ ಹೋಲ್ಡ್ ಮಾಡ್ಕೊಂಡಿದ್ದಾರೆ. ಇತ್ತೀಚೆಗೆ ಮಾರ್ಕೆಟ್ ಕರೆಕ್ಷನ್ ಬಗ್ಗೆ ಕೇಳಿದಾಗ ಅವ್ರ ಮಾತು ತುಂಬಾ ಸಿಂಪಲ್ ಆಗಿತ್ತು. Well, let's talk about that. The market has come down substantially. Not substantially. Well, you've got both the Dow and the Nasdaq in correction territory. It's the worst performance on a quarterly basis for stocks in about 4 years. Do things look cheaper to you? No. 3 times since I've taken over Berkshire, it's gone down more than 50%. I mean, if you look at the markets of, the worst probably was the 2007-8 period, although there was that one Monday when you had 21% in a day. I mean, this is nothing. I mean, Well, this is nothing to make you get excited and think there's huge valuation drops. if they're 5 or 6% cheaper, that doesn't. We aren't in it to make 5 or 6%. ಈ ಫಾಲ್ ದೊಡ್ಡ ವಿಷಯ ಅಲ್ವೇ ಅಲ್ಲ. ಇಲ್ಲಿ ಪಾಯಿಂಟ್ ಪ್ಯಾನಿಕ್ ಕ್ರಿಯೇಟ್ ಮಾಡೋದು ಅಲ್ವೇ ಅಲ್ಲ. ನೀವು ಇನ್ವೆಸ್ಟ್ ಮಾಡೋ ವ್ಯಾಲ್ಯೂಯೇಷನ್ ತುಂಬಾ ಮುಖ್ಯ ಅಂತ ಅವ್ರು ಹೇಳ್ತಾರೆ. ಕಾಂಟೆಕ್ಸ್ಟ್ ಹೇಳಬೇಕು ಅಂದ್ರೆ 2020 ಕೋವಿಡ್ನ ನಂತರದ ರ್ಯಾಲಿಯನ್ನ ನೆನಪು ಮಾಡ್ಕೊಳ್ಳಿ. ನಿಫ್ಟಿ 50 7,500ರಿಂದ 18,500 ತನಕ ಹೋಯಿತು. ಇಂಥ ಬುಲ್ ಮಾರ್ಕೆಟ್ ಎಲ್ಲರೂ ಮಿಸ್ ಮಾಡ್ಕೋತಾರೆ, ನಾವು ಕೂಡ. ಆದರೆ ಇನ್ವೆಸ್ಟರ್ ಆಗಿ ನೀವು ಮಾಡುವಂಥ ಮರೆಯುವಂಥ ಒಂದು ಇಂಪಾರ್ಟೆಂಟ್ ರೂಲ್ ಏನು ಅಂದರೆ, ಬ್ಲಡ್ ಆನ್ ದ ಸ್ಟ್ರೀಟ್ ಇದ್ದಾಗ ಬೈ ಮಾಡಬೇಕು, ಸರಿಯಾದ ವ್ಯಾಲ್ಯೂಯೇಷನ್ಗೆ ರೆಸ್ಪೆಕ್ಟ್ ಕೊಡಬೇಕು. ಯಾಕೆಂದರೆ ಬುಲ್ ಮಾರ್ಕೆಟ್ನಲ್ಲಿ ಎಲ್ಲವೂ ಚೆನ್ನಾಗಿ ಕಾಣಿಸುತ್ತೆ. ಮಾರ್ಕೆಟ್ಸ್ ಒಂದು ಹೊಸ ಬಿಗಿನಿಂಗ್ಸನ್ನು ಕೊಡ್ತಾ ಇರುತ್ತೆ, ಪೋರ್ಟ್ಫೋಲಿಯೋಸ್ ಕೂಡ ಆಲ್ ಟೈಮ್ ಹೈನಲ್ಲಿರುತ್ತೆ. ಆದರೆ ಅದೇ ಟೈಮ್ನಲ್ಲಿ ಹೆಚ್ಚಾಗಿ IPOs ಕೂಡ ಲಾಂಚ್ ಆಗ್ತಾ ಇರ್ತವೆ. ಆದರೆ ಪ್ರಾಬ್ಲಮ್ ಶುರುವಾಗೋದು ವ್ಯಾಲ್ಯೂಯೇಷನ್ ಎಕ್ಸ್ಪೆಕ್ಟೇಷನ್ಸ್ ರಿಯಾಲಿಟಿಗಿಂತ ಮುಂದೆ ಹೋಗಿದ್ದಾಗ. ಅದಾದಮೇಲೆ ಮಾರ್ಕೆಟ್ ಯಾವಾಗಲೂ ಅದೊಂದನ್ನೇ ಮಾಡೋದು, ಡಿ ರೇಟಿಂಗ್. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪ್ರತಿ ಸ್ಟಾಕ್ ಬೀಳ್ತಾ ಇದೆ ಅಂದರೆ ಅದ್ರ ಬಿಸ್ನೆಸ್ ವೀಕ್ ಆಗ್ತಿದೆ ಅಂತ ಅರ್ಥ ಅಲ್ಲ. ಹೆಚ್ಚಿನ ಕೇಸ್ಗಳಲ್ಲಿ ಪ್ರೈಸ್ ಕಮ್ಮಿ ಆಗಿರ್ಬೋದು, ಆದರೆ ಬಿಸ್ನೆಸ್ ಇಂಪ್ರೂವ್ ಆಗ್ತಾ ಇರುತ್ತೆ. ಅಂದರೆ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಅನ್ನು ಕರೆಕ್ಟ್ ಮಾಡಿದೆ, ಬಿಸ್ನೆಸ್ ಅನ್ನಲ್ಲ. ಹಾಗಾಗಿ ಈ ವಿಡಿಯೋದಲ್ಲಿ ನಾವು ಹಿಂದೆ ವ್ಯಾಲ್ಯೂಯೇಷನ್ ಹೈಪ್ನಲ್ಲಿದ್ದಂಥ ಆ ನಂತರ ಕರೆಕ್ಷನ್ ಆಗಿರುವ 3 ರೀಸೆಂಟ್ಲಿ ಲಿಸ್ಟೆಡ್ ಕಂಪನೀಸ್ಗಳನ್ನು ಅನಲೈಸ್ ಮಾಡೋಣ. ಹಾಗಿದ್ರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಲೆಟ್ಸ್ ಬಿಗಿನ್. ನಮ್ಮ ಇವತ್ತಿನ ಮೊದಲ ಕಂಪನಿ ಬಜಾಜ್ ಹೌಸಿಂಗ್ ಫಿನಾನ್ಸ್. ಈ ಕಂಪನಿ ಭಾರತದ ಸೆಕೆಂಡ್ ಲಾರ್ಜೆಸ್ಟ್ ಹೌಸಿಂಗ್ ಫಿನಾನ್ಸ್ ಕಂಪನಿ. ಇದರ IPO ಬಂದು ₹70 ಬಂದಿತ್ತು. ಆದರೆ ಲಿಸ್ಟಿಂಗ್ ಟೈಮ್ನಲ್ಲಿ ₹150 ಹೋಗಿ 114% ಪ್ರೀಮಿಯಂ ಕೊಟ್ಟಿತ್ತು. ಇಂಟ್ರಾಡೇನಲ್ಲಿ ಸುಮಾರು ₹182 ತಲುಪಿದ್ದು ಕೂಡ ಇದೆ. ಅಂದರೆ ಲಿಸ್ಟಿಂಗ್ ದಿನವೇ ಸುಮಾರು 2.7x ಜಂಪ್ ಆಗಿತ್ತು. ಇಂಥ ಟೈಮ್ನಲ್ಲಿ ಯುಫೋರಿಯಾ ಜಾಸ್ತಿ ಇರುತ್ತೆ ಆ್ಯಂಡ್ ಪ್ರೈಸ್ನ ಜೊತೆಗೆ ವ್ಯಾಲ್ಯೂಯೇಷನ್ ಕೂಡ ಎಕ್ಸ್ಪೆನ್ಸಿವ್ ಆಗಿಬಿಡುತ್ತೆ. ನಂತರ ಸ್ಟಾಕ್ನಲ್ಲಿ ವ್ಯಾಲ್ಯೂಯೇಷನ್ ಕರೆಕ್ಷನ್ ಆಯಿತು. ಈಗ ಮತ್ತೆ ಇಶ್ಯೂ ಪ್ರೈಸ್ ಹತ್ತಿರನೇ ಟ್ರೇಡ್ ಆಗ್ತಾ ಇದೆ. ಲಿಸ್ಟಿಂಗ್ ಟೈಮ್ನಲ್ಲಿ ಇದರ ಪ್ರೈಸ್ ಟು ಬುಕ್ ಬಂದು ಸುಮಾರು 6x ಇತ್ತು. ಆದರೆ ಈಗ ಅದು ಸುಮಾರು 3xಗೆ ಇಳಿದಿದೆ. ಇದು ಅದರ ಹಿಸ್ಟಾರಿಕಲ್ ಮೀಡಿಯನ್ 4.8xಗಿಂತಲೂ ಕಮ್ಮಿ ಇದೆ. PG ರೇಷಿಯೋ ಸುಮಾರು 0.6x ಇದೆ. ಕಂಪನಿಯ ಗ್ರೋತ್ ನೋಡಿದ್ರೆ ಇದು ಹೆಚ್ಚು ಜಸ್ಟಿಫೈಡ್ ಅಂತಾನೆ ಅನ್ಸುತ್ತೆ. ಗ್ರೋತ್ನ ಬಗ್ಗೆ ಹೇಳೋದಾದ್ರೆ ಕಳೆದ 8 ವರ್ಷಗಳಲ್ಲಿ ಕಂಪನಿ ತುಂಬಾ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ. AUM ಬಂದು 64% CAGR ನಲ್ಲಿ ಬೆಳೀತಾ ಇದೆ. ನೆಟ್ ಟೋಟಲ್ ಇನ್ಕಮ್ ಬಂದು 80% CAGR ಮತ್ತು PAT ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 116% CAGR ನಲ್ಲಿ ಗ್ರೋತ್ ಆಗ್ತಾ ಇದೆ. ಇಂಥ ನಂಬರ್ಸ್ ಜನರಲಿ ಹೈ ಗ್ರೋತ್ ಬಿಸ್ನೆಸ್ ನಲ್ಲಿ ಮಾತ್ರ ಕಾಣೋದಕ್ಕೆ ಸಿಗುತ್ತೆ. ಮುಂದಿನ ಗ್ರೋತ್ನ ಬಗ್ಗೆ ಮ್ಯಾನೇಜ್ಮೆಂಟ್ ಕೂಡ ಪಾಸಿಟಿವ್ ಗೈಡೆನ್ಸ್ ಅನ್ನು ಕೊಟ್ಟಿದೆ. ಮೀಡಿಯಂ ಟರ್ಮ್ನಲ್ಲಿ 24% ಇಂದ 26% AUM ಅಸೆಟ್ ಅಂಡರ್ ಮ್ಯಾನೇಜ್ಮೆಂಟ್ ಗ್ರೋತ್ ಅನ್ನ ಟಾರ್ಗೆಟ್ ಇಟ್ಕೊಂಡಿದೆ. ಇನ್ನು ಸಂಭವ್ ಹೌಸಿಂಗ್ ಅನ್ನುವಂಥ ಒಂದು ಹೊಸ ವರ್ಟಿಕಲ್ ನ ಮೂಲಕ ನಿಯರ್ ಪ್ರೈಮ್ ಮತ್ತು ಅಫೋರ್ಡೆಬಲ್ ಸೆಗ್ಮೆಂಟ್ ಮೇಲೂ ಕೂಡ ಫೋಕಸ್ ಮಾಡ್ತಾ ಇದ್ದಾರೆ. ಈ ಸೆಗ್ಮೆಂಟ್ನಲ್ಲಿ ಅಗ್ರೆಸಿವ್ ಆಗಿ ಸ್ಕೇಲ್ ಮಾಡ್ತಾ ಇದ್ದಾರೆ. ಮುಂದಿನ 12ರಿಂದ 15 ತಿಂಗಳಲ್ಲಿ ಮಂತ್ಲಿ ಡಿಸ್ಬರ್ಸ್ಮೆಂಟ್ 600 ಕೋಟಿಗೂ ಹೆಚ್ಚು, ಅದನ್ನು ಡಬಲ್ ಮಾಡುವಂಥ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಇನ್ನು ಬಿಸ್ನೆಸ್ ಮಾಡೆಲ್ ಅನ್ನು ನೋಡೋದಾದ್ರೆ ಇದು ಒಂದು HFC ಅಂದರೆ ಮೇನ್ಲಿ ಹೋಮ್ ಲೋನ್ಸ್ ಅನ್ನು ಕೊಡುತ್ತೆ. ಅಂದರೆ ಅದಕ್ಕೆ ಮಾತ್ರ ಸೀಮಿತ ಅಂತಲ್ಲ, ಲೋನ್ಸ್ ಅಗೇನ್ಸ್ಟ್ ಪ್ರಾಪರ್ಟಿ ಆಗಿರ್ಬೋದು, ಡೆವಲಪರ್ ಫಿನಾನ್ಸಿಂಗ್ ಆಗಿರ್ಬೋದು, ಈ ಲೀಸ್ ರೆಂಟಲ್ ಡಿಸ್ಕೌಂಟಿಂಗ್ ಆಗಿರ್ಬೋದು, ಇದ್ರ ಮೂಲಕವೂ ಕೂಡ ಇವರು ಬಿಸ್ನೆಸ್ ಅನ್ನು ಮಾಡ್ತಾರೆ. ರೆವಿನ್ಯೂ ಮಿಕ್ಸ್ ನೋಡಿದ್ರೆ ಹೋಮ್ ಲೋನ್ಸ್ ಮೇಜರ್ ಶೇರ್ ಅನ್ನು ಕೊಡುತ್ತೆ. ಅದಾದ ನಂತರ ಲೀಸ್ ರೆಂಟಲ್ಸು, ಈ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಮತ್ತು ಡೆವಲಪರ್ ಫಿನಾನ್ಸಿಂಗ್ ಬರುತ್ತೆ. ಇನ್ನು ರೀಸೆಂಟ್ ಕ್ವಾರ್ಟರ್ನಲ್ಲೂ ಕೂಡ ಪರ್ಫಾರ್ಮೆನ್ಸ್ ಸ್ಟೇಬಲ್ ಇದೆ.
Q3 FY26 ನಲ್ಲಿ AUM ಬಂದು 23% ಇಯರ್ ಆನ್ ಇಯರ್ ಗ್ರೋ ಆಗಿ 1.33 ಲಕ್ಷ ಕೋಟಿಗೆ ತಲುಪಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಬಂದು 19% ಇಯರ್ ಆನ್ ಇಯರ್ ಗ್ರೋ ಆಗಿ 963 ಕೋಟಿ ಆಗಿದೆ. ಇದು ಮೇನ್ಲಿ ಸ್ಟ್ರಾಂಗ್ ಲೋನ್ ಗ್ರೋತ್ ಮತ್ತು ಕಾಸ್ಟ್ ಆಫ್ ಫಂಡ್ಸ್ ನಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಆಗಿರೋದ್ರಿಂದ ಬಂದಿದೆ. ಹೀಗಾಗಿ ಓವರ್ ಆಲ್ ಪಿಕ್ಚರ್ ಅನ್ನು ನೋಡೋದಾದ್ರೆ ವ್ಯಾಲ್ಯೂಯೇಷನ್ ಕರೆಕ್ಟ್ ಆಗಿದೆ, ಆದರೆ ಬಿಸ್ನೆಸ್ ಸ್ಟ್ರಾಂಗ್ ಆಗಿದೆ. ಈಗ ರಿಯಲ್ ಕ್ವೆಶ್ಚನ್ ಏನು ಅಂದ್ರೆ, ಈ ಕರೆಕ್ಷನ್ ನಂತರ ಸ್ಟಾಕ್ ರೀಸನೇಬಲ್ ವ್ಯಾಲ್ಯೂಯೇಷನ್ ನಲ್ಲಿ ಇದೆಯಾ ಅಥವಾ ಇನ್ನೂ ಬೆಟರ್ ಎಂಟ್ರಿ ಸಿಗುತ್ತಾ ಅಂತ. NIM ಅಂದ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸುಮಾರು 4% ನಲ್ಲಿ ಸ್ಟೇಬಲ್ ಆಗಿ ಉಳ್ಕೊಂಡಿದೆ. ಫಂಡಿಂಗ್ ಕಾಸ್ಟ್ ಕಮ್ಮಿ ಆದ ಬೆನಿಫಿಟ್ ಕಂಪನಿಗೆ ಸಿಕ್ಕಿದ್ರೂ ಕೂಡ ಪೋರ್ಟ್ಫೋಲಿಯೋ ಈಲ್ಡ್ ಸ್ವಲ್ಪ ಕಂಪ್ರೆಸ್ ಆಗಿದ್ರಿಂದ ಓವರ್ ಆಲ್ ಮಾರ್ಜಿನ್ಸ್ ಫ್ಲಾಟ್ ಆಗಿದೆ. ಪ್ರಾಫಿಟಬಿಲಿಟಿ ಕೂಡ ಸ್ಟ್ರಾಂಗ್ ಆಗೇ ಇದೆ. PAT ಸುಮಾರು 21% ಇಯರ್ ಆನ್ ಇಯರ್ ಹೆಚ್ಚಾಗಿ 665 ಕೋಟಿ ಆಗಿದೆ. ಇದು ಬಿಸ್ನೆಸ್ ಇನ್ನೂ ಹೆಲ್ದಿ ಆಗಿದೆ ಅನ್ನೋದರ ಸಿಗ್ನಲ್. ಅಸೆಟ್ ಕ್ವಾಲಿಟಿ ಕೂಡ ಬಹಳ ಸ್ಟ್ರಾಂಗ್ ಇದೆ. ಗ್ರಾಸ್ NPA ಕೇವಲ 0.27% ಮತ್ತು ನೆಟ್ NPA 0.11% ಇದೆ. ಅಂದರೆ ಡಿಫಾಲ್ಟ್ಸ್ ಕಮ್ಮಿ ಇದೆ ಮತ್ತು ಪ್ರೊವಿಷನಿಂಗ್ ಕೂಡ ಪ್ರಾಪರ್ ಆಗಿ ಮೇಂಟೈನ್ ಮಾಡಲಾಗಿದೆ ಅಂತ. ಆದರೆ ರಿಸ್ಕ್ ಮತ್ತು ಚಾಲೆಂಜಸ್ ಕೂಡ ಗಮನಿಸಬೇಕು. ಈ ಕ್ವಾರ್ಟರ್ನಲ್ಲಿ ಕಂಪನಿಯ ಟೈರ್ 1 ಕ್ಯಾಪಿಟಲ್ ರೇಷಿಯೋ ಸ್ವಲ್ಪ ಡಿಕ್ರೀಸ್ ಆಗಿದೆ. ಅಂದರೆ ಈ ಮೇನ್ ರೀಸನ್ ಏನು ಇದಕ್ಕೆ ಅಂದರೆ RBI ರೂಲ್ಸ್ ಚೇಂಜ್ ಆಗಿದ್ದು. ಈಗ ಕಂಪನಿ ಅಪ್ರೂವ್ ಮಾಡಿದಂಥ ಲೋನ್ಸ್ ಇನ್ನೂ ಡಿಸ್ಪರ್ಸ್ ಆಗದಿದ್ರೂ ಕೂಡ ಅದ್ರ ಮೇಲೆ ಕ್ಯಾಪಿಟಲ್ ಹೋಲ್ಡ್ ಮಾಡಬೇಕಾಗತ್ತೆ. ಹಿಂದೆ ಈ ರಿಕ್ವೈರ್ಮೆಂಟ್ ಲಿಮಿಟೆಡ್ ಆಗಿತ್ತು, ಆದರೆ ಈಗ ಫುಲ್ ಅಮೌಂಟ್ನ ಮೇಲೆ ಅಪ್ಲೈ ಆಗುತ್ತೆ. ಅದರಿಂದ ಕ್ಯಾಪಿಟಲ್ ರೇಷಿಯೋ ಮೇಲೆ ಸ್ವಲ್ಪ ಪ್ರೆಷರ್ ಇದೆ. ಹೀಗಾಗಿ ಓವರ್ ಆಲ್ ಬಿಸ್ನೆಸ್ ಸ್ಟ್ರಾಂಗ್ ಇದ್ರೂ ಕೂಡ ರೆಗ್ಯುಲೇಟರಿ ಚೇಂಜಸ್ ಕಾರಣದಿಂದಾಗಿ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ನ ಮೇಲೆ ಗಮನ ಕೊಡಬೇಕಾಗಬಹುದು. ಇದು ನಮ್ಮ ಮೊದಲ ಕಂಪನಿಯ ಬಗ್ಗೆ. ಈಗ ನಮ್ಮ ಎರಡನೇ ಕಂಪನಿ ವಿಶಾಲ್ ಮೆಗಾ ಮಾರ್ಟ್. ಇದು ಒಂದು ಪ್ಯಾನ್ ಇಂಡಿಯಾ ರಿಟೇಲರ್. ಡಿಸೆಂಬರ್ 2024ರಲ್ಲಿ IPO ಬಂತು. 78 ರೂಪಾಯಿನಲ್ಲಿ ಬಂದಿತ್ತು ಮತ್ತು 104 ರೂಪಾಯಿಗೆ ಲಿಸ್ಟ್ ಆಗಿ ಸುಮಾರು 33% ಪ್ರೀಮಿಯಂ ಕೊಟ್ಟಿತ್ತು. ಈ ಟೈಮ್ನಲ್ಲಿ ಇದರ PE ಸುಮಾರು 100x ಇತ್ತು. ನಂತರ ಸ್ಟ್ರಾಂಗ್ ರ್ಯಾಲಿ ನಂತರ ಸ್ಟಾಕ್ 157 ರೂಪಾಯಿಯ ತನಕ ಹೋಗಿ, ಅಂದರೆ ಆಗಸ್ಟ್ 2025ರಲ್ಲಿ ಹೋಗಿತ್ತು. PE ಸುಮಾರು 139x ತಲುಪಿತ್ತು. ಇದು ಕ್ಲಿಯರ್ಲಿ ತುಂಬ ಸ್ಟ್ರೆಚ್ಡ್ ವ್ಯಾಲ್ಯೂಯೇಷನ್. ಅದಾದಮೇಲೆ ಕರೆಕ್ಷನ್ ಬಂತು. ಈಗ ಸ್ಟಾಕ್ ತನ್ನ ಆಲ್ ಟೈಮ್ ಹೈಗಿಂತ ಸುಮಾರು 28% ಕೆಳಗೆ ಟ್ರೇಡ್ ಆಗ್ತಾ ಇದೆ. ಇದರಿಂದ PE ಕೂಡ 67x ಡಿ ರೇಟ್ ಆಗಿದೆ. ಇದು ಅದರ ಮೀಡಿಯನ್ 100x ಕಮ್ಮಿ ಇದೆ. ನೋಡಿದ್ರೆ ಇನ್ನೂ ಕೂಡ PE ಹೈ ಅನ್ಸ್ಬೋದು, ಆದರೆ ಈ ಇಂಡಸ್ಟ್ರಿಯಲ್ಲಿ ಇದು ಸಾಮಾನ್ಯ. ಪಿಯರ್ಸ್ ಕೂಡ ಜನರಲಿ ಹೈ ವ್ಯಾಲ್ಯೂಯೇಷನ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಗ್ರೋತ್ ನಂಬರ್ಸ್ ಅನ್ನು ನೋಡೋದಾದ್ರೆ ಕಳೆದ 3 ವರ್ಷದಲ್ಲಿ ಸೇಲ್ಸ್ 24% CAGR ನಲ್ಲಿ ಬೆಳೆದಿದೆ ಮತ್ತು ಪ್ರಾಫಿಟ್ 45% CAGR ನಲ್ಲಿ ಗ್ರೋ ಆಗಿದೆ. ಇದು ಸ್ಟ್ರಾಂಗ್ ಗ್ರೋತ್ ಸ್ಟೋರಿ ಅನ್ನೋದನ್ನ ತೋರಿಸುತ್ತೆ. ಮುಂದೆ ಗ್ರೋತ್ ಔಟ್ಲುಕ್ ಕೂಡ ಅಗ್ರೆಸಿವ್ ಆಗಿದೆ. ಮ್ಯಾನೇಜ್ಮೆಂಟ್ ಪ್ರತಿ ವರ್ಷ ಸುಮಾರು 80ರಿಂದ 100 ಸ್ಟೋರ್ಸ್ ಅನ್ನು ಓಪನ್ ಮಾಡುವಂತ ಪ್ಲಾನ್ ಅನ್ನು ಹಾಕೊಂಡಿದ್ದಾರೆ ಮತ್ತು FY26ನ ಒಳಗಾಗಿ ಈಗಾಗಲೇ 80 ಸ್ಟೋರ್ಸ್ ಓಪನ್ ಮಾಡಿದ್ದಾರೆ. ಮಾರ್ಕೆಟ್ನಲ್ಲಿ ಗುಡ್ ಪ್ರಾಪರ್ಟೀಸ್ ಸಿಕ್ಕಿದ್ರೆ 110ರಿಂದ 115 ಸ್ಟೋರ್ಸ್ ತನಕ ಓಪನ್ ಮಾಡುವಂತ ಒಂದು ಕೆಪಾಸಿಟಿ ಅವರಲ್ಲಿ ಇದೆ. ಬಿಸ್ನೆಸ್ ಮಾಡೆಲ್ ತುಂಬಾ ಸಿಂಪಲ್ ಆಗಿದೆ, ಜೊತೆಗೆ ಪವರ್ಫುಲ್ ಇದೆ. ಇದು ಭಾರತದ ಮಿಡಲ್ ಕ್ಲಾಸ್ಗಾಗಿ ಒಂದು ಒನ್ ಸ್ಟಾಪ್ ಶಾಪ್. ಈ ಜನರಲ್ ಮರ್ಚೆಂಡೈಸ್ ಆಗಿರ್ಬೋದು, ಅಂದರೆ ಹೌಸ್ ಹೋಲ್ಡ್ ಐಟಮ್ಸ್ ಆಗಿರ್ಬೋದು, FMCG ಪ್ಯಾಕೇಜ್ಡ್ ಫುಡ್ಸ್ ಆಗಿರ್ಬೋದು, ಪರ್ಸನಲ್ ಕೇರ್ ಆಗಿರ್ಬೋದು, ಈ 3 ಮೇನ್ ಕ್ಯಾಟಗರಿಯಲ್ಲಿ ಆಪರೇಟ್ ಮಾಡುತ್ತೆ. ಇದರ ಬಿಗ್ಗೆಸ್ಟ್ ಸ್ಟ್ರೆಂತ್ ಅಂದರೆ ಪ್ರೈವೇಟ್ ಲೇಬಲ್ಸ್, ಅಂದರೆ ಕಂಪ್ನಿಯ ಓನ್ ಬ್ರ್ಯಾಂಡ್ಸ್ಗಳು. ಇವುಗಳಿಂದ ಸುಮಾರು 74% ರೆವಿನ್ಯೂ ಬರುತ್ತೆ. ಕಂಪ್ನಿಗೆ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಕೂಡ ಇದೆ. ಟೋಟಲ್ 771 ಸ್ಟೋರ್ಸ್ ಇದೆ. ನಾರ್ತ್ ಮತ್ತು ಸೌತ್ ಇಂಡಿಯಾನಲ್ಲಿ ಹೆಚ್ಚು ಸ್ಟ್ರಾಂಗ್ ಪ್ರೆಸೆನ್ಸ್ ಇದೆ. ಅಂದರೆ ಮೇಜರ್ ಗ್ರೋತ್ ಕೂಡ ಈ ರೀಜನ್ ಇಂದಲೇ ಬರುತ್ತೆ. ಜೊತೆಗೆ ಕ್ವಿಕ್ ಕಾಮರ್ಸ್ ಮೂಲಕ ಕಸ್ಟಮರ್ಸ್ನ ಮನೆಗೆ ಡೆಲಿವರಿ ಕೂಡ ಮಾಡ್ತಾ ಇದ್ದಾರೆ. ಇದು ಅಸೆಟ್ ಲೈಟ್ ಮಾಡೆಲ್ ನಲ್ಲಿ ಆಪರೇಟ್ ಮಾಡುತ್ತೆ. ಅಂದ್ರೆ ಸ್ಟೋರ್ಸ್ ಓನ್ ಆಗಿ ಮಾಡೋದಿಲ್ಲ, ಲೀಸ್ ತಗೋತಾರೆ. ಇದರಿಂದ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ ಮತ್ತು ಎಕ್ಸ್ಪ್ಯಾನ್ಷನ್ ಈಸಿ ಆಗುತ್ತೆ. ರೀಸೆಂಟ್ ಕ್ವಾರ್ಟರ್ ನಲ್ಲಿ ನೋಡಿದ್ರೆ ರೆವಿನ್ಯೂ ಬಂದು 17% ಇಯರ್ ಆನ್ ಇಯರ್ ಹೆಚ್ಚಾಗಿ 3670 ಕೋಟಿ ಆಗಿದೆ. EBITDA 20% ಇಯರ್ ಆನ್ ಇಯರ್ ಹೆಚ್ಚಾಗಿ 605 ಕೋಟಿಗೆ ಆಗಿದೆ ಮತ್ತು ಮಾರ್ಜಿನ್ಸ್ ಕೂಡ ಸ್ವಲ್ಪ ಇಂಪ್ರೂವ್ ಆಗಿದೆ. 16.1% ಇಂದ 16.5% ಹೋಗಿದೆ. ಕ್ಯಾಶ್ ಫ್ಲೋ ಪರ್ಸ್ಪೆಕ್ಟಿವ್ ನಲ್ಲಿ ನೋಡೋದಾದ್ರೆ ಕಂಪನಿ ಸ್ಟ್ರಾಂಗ್ ಆಗಿದೆ. FY21 ನಿಂದ FY25 ನವರೆಗೆ ಕ್ಯುಮುಲೇಟಿವ್ CFO 4576 ಕೋಟಿ ಇದೆ. ಆದರೆ ಆಪರೇಟಿಂಗ್ ಪ್ರಾಫಿಟ್ ಬಂದು 3314 ಕೋಟಿ ಮಾತ್ರ ಇದೆ. ಅಂದ್ರೆ CFO ಟು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಸುಮಾರು 143% ಬರುತ್ತೆ. ಇದು ಕಂಪನಿ ತನ್ನ ಪ್ರಾಫಿಟ್ಸ್ ಅನ್ನ ರಿಯಲ್ ಕ್ಯಾಶ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅನ್ನೋದನ್ನ ತೋರಿಸುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ವ್ಯಾಲ್ಯೂಯೇಷನ್ ಕರೆಕ್ಷನ್ ಆಗಿದೆ, ಗ್ರೋತ್ ಸ್ಟೋರಿ ಇಂಟ್ಯಾಕ್ಟ್ ಇದೆ ಮತ್ತು ಕ್ಯಾಶ್ ಫ್ಲೋಸ್ ಕೂಡ ಸ್ಟ್ರಾಂಗ್ ಇದೆ. ಆದರೆ ಇನ್ನೂ ಒಂದು ಕ್ವೆಶ್ಚನ್ ಇದೆ, ಈ ವ್ಯಾಲ್ಯೂಯೇಷನ್ ಅಲ್ಲಿ ಇದು ಅಟ್ರಾಕ್ಟಿವಾ ಅಥವಾ ಇನ್ನೂ ಮಾರ್ಜಿನ್ ಸೇಫ್ಟಿ ಬೇಕಾ ಅಂತ. ವಿಶಾಲ್ ಮೆಗಾಮಾರ್ಟ್ನ ಬಗ್ಗೆ ರಿಸ್ಕ್ ಮತ್ತು ಚಾಲೆಂಜಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್. ಕಂಪನಿ ತನ್ನ ಬ್ರ್ಯಾಂಡ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸಂಪೂರ್ಣವಾಗಿ ಟೋಟಲಿ ಥರ್ಡ್ ಪಾರ್ಟಿ ವೆಂಡರ್ಸ್ ಮತ್ತು ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಂದರೆ ಪ್ರೊಡಕ್ಷನ್ ಕಂಪನಿ ಕಂಟ್ರೋಲಲ್ಲಿ ಇಲ್ಲವೇ ಇಲ್ಲ.
ಸಪ್ಲೈ ಚೈನಲ್ಲಿ ಏನಾದರೂ ಡಿಸ್ರಪ್ಷನ್ ಬಂದರೆ ಅದು ಡೈರೆಕ್ಟ್ ಆಗಿ ಇನ್ವೆಂಟ್ರಿ ಮತ್ತು ಸೇಲ್ಸ್ನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಪ್ರಮೋಟರ್ ಆಕ್ಟಿವಿಟೀಸ್. ಜೂನ್ 2025 ಕ್ವಾರ್ಟರ್ನಲ್ಲಿ ಪ್ರಮೋಟರ್ಸ್ ತಮ್ಮ ಸ್ಟೇಕನ್ನು ಸಿಗ್ನಿಫಿಕೆಂಟ್ ಆಗಿ ಮಾರ್ತಾ ಇದ್ದಾರೆ, ಸೆಲ್ ಮಾಡ್ತಾ ಇದ್ದಾರೆ. ಹೋಲ್ಡಿಂಗ್ 74.5% ಇತ್ತು, ಈಗ ಅದು 54.2% ಕಮ್ಮಿ ಆಗಿದೆ. ಇದೇ ಸಮಯಕ್ಕೆ ಪಿ ಸುಮಾರು 128x ಇತ್ತು, ಅಂದರೆ ವ್ಯಾಲ್ಯೂಯೇಷನ್ ತುಂಬ ಹೈ ಇತ್ತು. ಸಿಂಪಲ್ ಆಗಿ ಹೇಳೋದಾದರೆ ಪ್ರಮೋಟರ್ ಹೈ ವ್ಯಾಲ್ಯೂಯೇಷನ್ನಲ್ಲಿ ಸೆಲ್ ಮಾಡಿದ್ದಾರೆ. ಮತ್ತು ಫೆಬ್ರವರಿ 2026 ಕೂಡ ಪ್ರಮೋಟರ್ ಬಲ್ಕ್ ಡೀಲ್ನ ಮೂಲಕ ಸ್ಟೇಕ್ ಸೆಲ್ ಮಾಡಿದ್ದಾರೆ. ಇದು ಒಂದು ಪ್ಯಾಟರ್ನ್ ಆಗ್ತಾ ಇದೆಯಾ ಅನ್ನೋದನ್ನು ಇನ್ವೆಸ್ಟರ್ಸ್ ಟ್ರ್ಯಾಕ್ ಮಾಡಲೇಬೇಕು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಮೋಟರ್ ಸೆಲ್ಲಿಂಗ್ ಮುಂದುವರೆದ್ರೆ ಅದು ಫ್ಯೂಚರ್ನಲ್ಲಿ ಕನ್ಸರ್ನ್ ಆಗ್ಬೋದು. ಯಾಕೆ ಅಂದರೆ ಪ್ರಮೋಟರ್ಸೇ ಮತ್ತೆ ಮತ್ತೆ ಸೆಲ್ ಮಾಡ್ತಾ ಇದ್ರೆ ಮಾರ್ಕೆಟ್ ಅದನ್ನು ನೆಗೆಟಿವ್ ಸಿಗ್ನಲ್ ಆಗಿ ನೋಡ್ಬೋದು. ಸೊ ಇದು ನಮ್ಮ ಎರಡನೇ ಕಂಪ್ನಿ ಬಗ್ಗೆ. ಈಗ ನಮ್ಮ ಮೂರನೇ ಕಂಪ್ನಿ ಸಿಜಿಲಿಟಿ. ಇದೇ ಕಂಪ್ನಿ US ಹೆಲ್ತ್ ಕೇರ್ ಸೆಕ್ಟರ್ಗೆ ಟೆಕ್ನಾಲಜಿ ಸರ್ವಿಸ್ ಅನ್ನು ಕೊಡೋದು. ವ್ಯಾಲ್ಯೂಯೇಷನ್ ಅನ್ನು ನೋಡಿದ್ರೆ IPO ಟೈಮ್ನಲ್ಲಿ ಪಿ ಸುಮಾರು 53.8x ಇತ್ತು. ಲಿಸ್ಟಿಂಗ್ನ ನಂತರ ಇನಿಷಿಯಲ್ ರ್ಯಾಲಿಯಲ್ಲಿ ಇದು 100x ಮೇಲ್ ಹೋಗಿತ್ತು. ನಂತರ ಮಾರ್ಕೆಟ್ ಹೈ ವ್ಯಾಲ್ಯೂಯೇಷನ್ ಕರೆಕ್ಷನ್ ಮಾಡಿದಾಗ ಪಿ ಈಗ 22xಗೆ ಬಂದು ನಿಂತಿದೆ. ಇದು ಅದರ ಮೀಡಿಯನ್ 36xಗಿಂತ ಕಮ್ಮಿ ಇದೆ. PG ರೇಷಿಯೋ ಸುಮಾರು 0.08x ಇದೆ. ಕಂಪ್ನಿ ಗ್ರೋತ್ ಅನ್ನು ನೋಡೋದಾದ್ರೆ ಇದು ತುಂಬಾ ಅಟ್ರಾಕ್ಟಿವ್ ಅಂತ ಅನ್ಸುತ್ತೆ. ವ್ಯಾಲ್ಯೂಯೇಷನ್ ಕರೆಕ್ಟ್ ಆದರೂ ಕೂಡ ಫಂಡಮೆಂಟಲ್ ಸ್ಟ್ರಾಂಗ್ ಇದೆ. ನವೆಂಬರ್ 2024 ಲಿಸ್ಟಿಂಗ್ನ ನಂತರ ಡಿಸೆಂಬರ್ ಕ್ವಾರ್ಟರ್ನಿಂದ ಸೇಲ್ಸ್ ಗ್ರೋತ್ ಕನ್ಸಿಸ್ಟೆಂಟ್ ಆಗಿ 20% ಮೇಲ್ ಹೋಗ್ತಾ ಇದೆ ಮತ್ತು ಮಾರ್ಜಿನ್ಸ್ ಕೂಡ ಸುಮಾರು 25% ತನಕ ಇಂಪ್ರೂವ್ ಆಗಿದೆ. ಕಳೆದ 3 ವರ್ಷದಲ್ಲಿ ಸೇಲ್ಸ್ 82% CAGR ನಲ್ಲಿ ಬೆಳೆದಿದೆ ಮತ್ತು ಪ್ರಾಫಿಟ್ 291% CAGR ನಲ್ಲಿ ಬೆಳೆದಿದೆ. ಇದು ಹೈ ಗ್ರೋತ್ ಸ್ಟೋರಿ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಇನ್ನು ಬಿಸ್ನೆಸ್ ಮಾಡಲ್ ತುಂಬ ಸಿಂಪಲ್ ಆಗಿದೆ. ಇದು ಪ್ಯೂರ್ಲಿ ಹೆಲ್ತ್ ಕೇರ್ ಸರ್ವಿಸ್ ಕಂಪನಿ US ಹೆಲ್ತ್ ಕೇರ್ ಮಾರ್ಕೆಟ್ನಲ್ಲಿ ಆಪರೇಟ್ ಮಾಡುತ್ತೆ. ಇದರ ಮೇನ್ ಕ್ಲೈಂಟ್ಸ್ ಬಂದು ಪೇಯರ್ಸ್, ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಮತ್ತು ಪ್ರೊವೈಡರ್ಸ್ ಅಂದರೆ ಹಾಸ್ಪಿಟಲ್ಸ್, ಲ್ಯಾಬ್ಸ್, ಡಾಕ್ಟರ್ಸ್. ರೆವಿನ್ಯೂ ಮಿಕ್ಸ್ ನೋಡಿದ್ರೆ ಸುಮಾರು 90.4% ಇದರಿಂದಾನೇ ಬರುತ್ತೆ ಮತ್ತು 9.6% ಪ್ರೊವೈಡರ್ಸ್ನಿಂದ ಬರುತ್ತೆ. ಕಂಪನಿ ಬೇಸಿಕ್ಲಿ ಬ್ಯಾಕ್ ಎಂಡ್ ಆಪರೇಷನ್ಸ್ ಅನ್ನು ಹ್ಯಾಂಡಲ್ ಮಾಡ್ತಾರೆ. ಕ್ಲೈಮ್ಸ್ ಪ್ರೊಸೆಸಿಂಗ್ ಆಗಿರ್ಬೋದು, ಪೇಷಂಟ್ ಆನ್ಬೋರ್ಡಿಂಗ್ ಆಗಿರ್ಬೋದು, ಕಸ್ಟಮರ್ ಸಪೋರ್ಟ್ ಆಗಿರ್ಬೋದು, ಇವೆಲ್ಲ. ಇನ್ನು ಇಂಡಿಯಾ ಮಾತ್ರ ಅಲ್ಲ, US, ಕೊಲಂಬಿಯಾ, ಜಮೈಕಾ ಮತ್ತು ಫಿಲಿಪೈನ್ಸ್ನಲ್ಲೂ ಕೂಡ ಡೆಲಿವರಿ ಸೆಂಟರ್ಸ್ ಇದಾವೆ. ಇನ್ನು ಗ್ರೋತ್ ಔಟ್ಲುಕ್ನ ಬಗ್ಗೆ ಹೇಳೋದಾದ್ರೆ FY26ನ ರೆವಿನ್ಯೂ ಗ್ರೋತ್ ಗೈಡೆನ್ಸ್ ಅನ್ನ 21%ನಿಂದ 22.5%ಗೆ ಇನ್ಕ್ರೀಸ್ ಮಾಡಿದ್ದಾರೆ. ಸ್ಟ್ರಾಂಗ್ ಎನ್ರೋಲ್ಮೆಂಟ್ ಸೀಸನ್ ಕಾರಣದಿಂದಾಗಿ ಈ ಗೈಡೆನ್ಸ್ ಅನ್ನು ಕೊಡಲಾಗಿದೆ. ಇನ್ನು ಮೀಡಿಯಂ ಟರ್ಮ್ನಲ್ಲಿ ಮ್ಯಾನೇಜ್ಮೆಂಟ್ ಲೋ ಟು ಮಿಡ್ ಟೀನ್ಸ್ ಗ್ರೋತ್ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡುವಂಥ ಪ್ಲಾನ್ ಅನ್ನು ಇಟ್ಕೊಂಡಿದೆ. ಇದಕ್ಕಿಂತ ಎಕ್ಸ್ಟ್ರಾ ಗ್ರೋತ್ ಅಕ್ವಿಸಿಷನ್ನ ಮೂಲಕ ಬರಬಹುದು. ಇನ್ನು ರೀಸೆಂಟ್ ಕ್ವಾರ್ಟರ್ನಲ್ಲಿ ರೆವಿನ್ಯೂ ಬಂದು 35% ಇಯರ್ ಆನ್ ಇಯರ್ ಗ್ರೋ ಆಗಿ 1971 ಕೋಟಿ ಆಗಿದೆ. ಮೇನ್ಲಿ AEP ಅಂದರೆ ಆನ್ಯುವಲ್ ಎನ್ರೋಲ್ಮೆಂಟ್ ಪೀರಿಯಡ್ ಮತ್ತು OEE ಓಪನ್ ಎನ್ರೋಲ್ಮೆಂಟ್ ಪೀಕ್ ಸೀಸನ್ ಕಾರಣದಿಂದಾಗಿ ವಾಲ್ಯೂಮ್ಸ್ ಜಾಸ್ತಿ ಆಗಿದ್ರಿಂದ ಬಂದಿದೆ. ಇನ್ನು EBITDA ಬಂದು 30% ಇಯರ್ ಆನ್ ಇಯರ್ ಗ್ರೋ ಆಗಿ 511 ಕೋಟಿ ಆಗಿದೆ. ಆದರೆ ಮಾರ್ಜಿನ್ಸ್ ಆಲ್ಮೋಸ್ಟ್ ಫ್ಲಾಟ್ ಆಗೇ ಇದೆ. ಗ್ರೋತ್ ಹೆಚ್ಚು US ಮತ್ತು ನಾನ್ ಇಂಡಿಯನ್ ಮಾರ್ಕೆಟ್ನಿಂದ ಬಂದಿದೆ. ಅಲ್ಲಿ ಕಾಸ್ಟ್ ಸ್ಟ್ರಕ್ಚರ್ ಜಾಸ್ತಿ ಇದೆ. ನೆಟ್ ಮಾರ್ಜಿನ್ಸ್ ಕೂಡ ಸುಮಾರು 13ರಿಂದ 14% ರೇಂಜ್ನಲ್ಲಿ ಸ್ಟೇಬಲ್ ಆಗಿದೆ. ಇನ್ನು ಡೆಟ್ ಸಿಚುವೇಶನ್ ಇಂಪ್ರೂವ್ ಆಗ್ತಾ ಇದೆ. ಡೆಟ್ ಟು ಈಕ್ವಿಟಿ ರೇಷಿಯೋ ಬಂದು 1x ಕಮ್ಮಿ ಇದೆ ಮತ್ತು ಇಂಟ್ರೆಸ್ಟ್ ಕವರೇಜ್ ರೇಷಿಯೋ ಕೂಡ ಇಂಪ್ರೂವ್ ಆಗ್ತಾ ಇದೆ. ಅಂದರೆ ಡೆಟ್ ಮ್ಯಾನೇಜ್ ಮಾಡುವಂಥ ಕೆಪಾಸಿಟಿ ಬೆಟರ್ ಆಗ್ತಾ ಇದೆ ಅಂತ ಅರ್ಥ. ಇನ್ನು ಮ್ಯಾನೇಜ್ಮೆಂಟ್ FY27ನ ಒಳಗೆ ಡೆಟ್ ಅಂದರೆ ಸಾಲ ಫುಲ್ಲಿ ರೀಪೇ ಮಾಡುವಂಥ ಟಾರ್ಗೆಟ್ ಅನ್ನು ಇಟ್ಕೊಂಡಿದೆ. ಕ್ಯಾಶ್ ಫ್ಲೋ ಕೂಡ ಸ್ಟ್ರಾಂಗ್ ಆಗಿದೆ. FY22ನಿಂದ FY25ನ ತನಕ ಕ್ಯುಮುಲೇಟಿವ್ CFO 3012 ಕೋಟಿ ಮತ್ತು ಆಪರೇಟಿಂಗ್ ಪ್ರಾಫಿಟ್ ಬಂದು 1778 ಕೋಟಿ ಇದೆ. ಅಂದರೆ CFO ಟು ಆಪರೇಟಿಂಗ್ ಪ್ರಾಫಿಟ್ ರೇಷಿಯೋ ಬಂದು ಸುಮಾರು 170%. ಇದು ಸ್ಟ್ರಾಂಗ್ ಕ್ಯಾಶ್ ರಿಯಲೈಸೇಷನ್ ತೋರಿಸ್ತಾ ಇದೆ. ಆದರೆ ರಿಸ್ಕ್ ಕೂಡ ಹಾಗೆ ಇದೆ. ಬಿಗ್ಗೆಸ್ಟ್ ರಿಸ್ಕ್ ಅಂದರೆ ಜಿಯೋಗ್ರಾಫಿಕ್ ಕಾನ್ಸಂಟ್ರೇಷನ್. 100%ನಷ್ಟು ರೆವಿನ್ಯೂ ಅಂದರೆ 100% ರೆವಿನ್ಯೂ US ನಿಂದ ಬರ್ತಾ ಇದೆ. ಕ್ಲೈಂಟ್ ಕಾನ್ಸಂಟ್ರೇಷನ್ ಕೂಡ ಹೈ ಇದೆ. ಡಿಸೆಂಬರ್ 2025 ಪ್ರಕಾರ ಟಾಪ್ 3 ಕ್ಲೈಂಟ್ 60%, ಟಾಪ್ 5 ಕ್ಲೈಂಟ್ 71% ಮತ್ತು ಟಾಪ್ 10 ಕ್ಲೈಂಟ್ಸ್ 84% ರೆವಿನ್ಯೂನ ಕೊಟ್ಟಿದ್ದಾರೆ. ಅಂದರೆ ಕೆಲವು ಕ್ಲೈಂಟ್ಗಳ ಮೇಲೆ ಡಿಪೆಂಡೆನ್ಸಿ ಜಾಸ್ತಿ ಇದೆ. ಒಟ್ಟಾರೆ ಪಾಠ ಏನು ಅಂದರೆ ಮಾರ್ಕೆಟ್ ಯಾವಾಗಲೂ ಫಂಡಮೆಂಟಲ್ಸ್ಗಿಂತ ಸೆಂಟಿಮೆಂಟ್ ಮತ್ತು ಹೈಪ್ಗೆ ಹೆಚ್ಚು ಇಂಪಾರ್ಟೆನ್ಸ್ನ ಕೊಡುತ್ತೆ. ಹಾಗಾಗಿ ವ್ಯಾಲ್ಯೂಯೇಷನ್ಸ್ ಹೈ ಆಗ್ತವೆ, ನಂತರ ಕರೆಕ್ಷನ್ ಆಗುತ್ತೆ. ಯಾಕೆಂದರೆ ಕೊನೆಯಲ್ಲಿ ಪ್ರೈಸ್ ಫಂಡಮೆಂಟಲ್ಸ್ನ ಜೊತೆಗೆ ಅಲೈನ್ ಆಗಲೇಬೇಕು. ಆದ್ದರಿಂದ IPO ಸ್ಟಾಕ್ಸನ್ನು ಲಿಸ್ಟಿಂಗ್ ಹೈಪ್ ನೋಡಿ ಇವ್ಯಾಲ್ಯೂಯೇಟ್ ಮಾಡಬಾರ್ದು. ಬಿಸ್ನೆಸ್ ಗ್ರೋತ್, ಮಾರ್ಜಿನ್ಸ್, ಕ್ಯಾಶ್ ಫ್ಲೋ ಮತ್ತು ರಿಸ್ಕ್ ಎಲ್ಲವನ್ನ ಕನ್ಸಿಡರ್ ಮಾಡಬೇಕು. ಸೊ ನಿಮಗೆ ಯಾವ ಸ್ಟಾಕ್ ಇಷ್ಟ ಆಯಿತು ಕಮೆಂಟ್ನಲ್ಲಿ ಹೇಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್.
Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.